ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನಡುವಿನ ವಾಕ್ಸಮರ ವೈಯಕ್ತಿಕ ದೂಷಣೆಯ ಹಂತಕ್ಕೆ ತಲುಪಿದೆ. ಖರ್ಗೆ ಅವರು ತಮ್ಮ ಬಾಲ್ಯದಲ್ಲಿ ತಾಯಿ ಮತ್ತು ಸಹೋದರಿಯನ್ನ ಮುಸ್ಲಿಮರ ದಾಳಿಯಲ್ಲಿ ಕಳೆದುಕೊಂಡರು ಎಂದು ಯೋಗಿ ಆದಿತ್ಯನಾಥ್ ಹೇಳಿದರೆ, ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಪ್ರತಿ ಹೇಳಿಕೆ ನೀಡಿ ಮುಸ್ಲಿಮರಲ್ಲ ರಜಾಕುರು ಆ ಘಟನೆಗೆ ಕಾರಣ ಅಂತ ಹೇಳಿದರು. ಈ ಉಭಯ ನಾಯಕರ ರಾಜಕೀಯ ಹೇಳಿಕೆಗಳು ರಾಷ್ಟ್ರದಾದ್ಯಂತ ಕೆಲವು ವಿಧಾನಸಭಾ ಚುನಾವಣೆ ಮತ್ತು ಮಹಾರಾಷ್ಟ್ರ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಬಂದಿದ್ದು ಮುಸ್ಲಿಮರ ತುಷ್ಟೀಕರಣ ಸಂಬಂಧ ಚರ್ಚೆನ ಮತ್ತೆ ಹುಟ್ಟುಹಾಕಿದೆ. ಹಾಗಾದ್ರೆ ಈ ಚರ್ಚೆಗೆ ಕಾರಣವಾಗಿರುವ ಖರ್ಗೆ ಅವರ ತಾಯಿ ಮತ್ತು ಸಹೋದರಿ ಸಾವು ಹಾಗೂ ರಜಾಕರ್ರ ದಾಳಿಯ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಹಾಗಿದ್ರೆ ಯಾರು ಈ ರಜಾಕಾರರು? ಸ್ವಾತಂತ್ರ್ಯದ ನಂತರ ಹೈದರಾಬಾದ್ ನಿಜಾಮನನ್ನ ಭಾರತದೊಂದಿಗೆ ವಿಲೀನ ಮಾಡುವಂತೆ ಹಿಂದೂಗಳು ಆಂದೋಲನವನ್ನು ನಡೆಸಿದ್ರು. ಆದರೆ ಹೈದರಾಬಾದ್ ನಿಜಾಮರು ಭಾರತ ಜೊತೆ ವಿಲೀನಕ್ಕೆ ಸಹಮತ ಹೊಂದಿರಲಿಲ್ಲ. ನಿಜಾಮರ ದೌರ್ಜನ್ಯದಿಂದ ಬೇಸತ್ತ ಹಿಂದೂಗಳು ವಿಲೀನಕ್ಕೆ ಪಟ್ಟು ಹಿಡಿದು ಆಂದೋಲನವನ್ನು ರೂಪಿಸಿದರು. ಆ ಆಂದೋಲನವನ್ನು ಹತ್ತಿಕ್ಕಲೆಂದೇ ಮಜ್ಲಿಸ್ ಎ ಇತ್ತೆಹಾದುಲ್ ಮುಸ್ಲಿಮೀನ್ ರಾಜಕೀಯ ಪಕ್ಷದ ಅಧೀನದಲ್ಲಿ ರಜಾಕಾರರ ಅರೆ ಸೈನಿಕ ಖಾಸಗಿ ಪಡೆ ರಚಿಸಲಾಯಿತು. ಇದು ಹಿಂದೂಗಳ ಮೇಲೆ ದಾಳಿ, ಹೆಣ್ಣು ಮಕ್ಕಳ ಮಾನಭಂಗ, ಆಸ್ತಿಗಳ ಕಬಳಿಕೆ ಮೂಲಕ ಹಿಂದೂಗಳಲ್ಲಿ ಭಯ ಹುಟ್ಟಿಸಿತು. ಹೈದರಾಬಾದ್ ಅನ್ನ ಭಾರತದೊಂದಿಗೆ ವಿಲೀನ ಮಾಡದಂತೆ ನೋಡಿಕೊಳ್ಳಲು ಹಿಂಸೆಗೆ ಪ್ರಚೋದಿಸಲಾಯಿತು. ಅದಕ್ಕಾಗಿ ಹೈದರಾಬಾದ್ ನಿಜಾಮರು ರಜಾಕಾರರ ಪಡೆಯನ್ನ ಕಟ್ಟಿಕೊಂಡು ಹೊಡಿ ಬಡಿ ಕೊಲ್ಲು ಎಂಬ ಸಿದ್ಧಾಂತವನ್ನು ಅಳವಡಿಸಿಕೊಂಡರು. 1938ರಲ್ಲಿ ಎಂಐಎಂ ನಾಯಕ ಬಹದ್ದೂರ್ ಯಾರ್ ಜಂಗ್ ನಾಯಕತ್ವದಲ್ಲಿ ಆರಂಭವಾದ ರಜಾಕಾರರ ಪಡೆಯು ದೇಶ ವಿಭಜನೆಯ ಬಳಿಕ ಖಾಸಿಂ ರಜ್ವಿ ನೇತೃತ್ವದಲ್ಲಿ ದೇಶದ ಹಲವೆಡೆ ವಿಸ್ತರಿಸಿತು. ರಜಾಕಾರರ ದೌರ್ಜನ್ಯ ಹೆಚ್ಚಾದಾಗ ಭಾರತೀಯ ಸೇನೆ ಹೈದರಾಬಾದ್ ವಿರುದ್ಧ ಯುದ್ಧ ಸಾರಿತು. ನಿಜಾಮರು ಸೋತು ಭಾರತದೊಂದಿಗೆ ವಿಲೀನಕ್ಕೆ ಒಪ್ಪಿದ್ದು. ಬಳಿಕ ರಜಾಕಾರರ ಪಡೆಯನ್ನ ವಿಸರ್ಜಿಸಲಾಯಿತು. ರಜಾಕಾರ್ ನಾಯಕ ಖಾಸಿಂ ರಿಜ್ವಿಯನ್ನ ಬಂಧಿಸಲಾಯಿತು. ದಶಕದ ನಂತರ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಆತ ಎಂಐಎಂ ಪಕ್ಷಕ್ಕೆ ಅಬ್ದುಲ್ ವಾಜೀದ್ ಓವೈಸಿಯನ್ನ ನೇಮಕ ಮಾಡಿ ಪಾಕಿಸ್ತಾನಕ್ಕೆ ಸ್ಥಳಾಂತರವಾಗಿದ್ದ. ಬಳಿಕ ಎಂಐಎಂ ಪಕ್ಷವನ್ನು ನಿಷೇಧಿಸಲಾಯಿತು. ಆದರೆ ಅಬ್ದುಲ್ ವಾಜೀದ್ ಓವೈಸಿ 1947ರಲ್ಲಿ ಆಲ್ ಇಂಡಿಯಾ ಎಂಐಎಂ ಎಂದು ಮರುನಾಮಕರಣ ಮಾಡಿ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದರು. ಈಗ ಸಂಸದ ಅಸೌದ್ದೀನ್ ಓವೈಸಿ ನೇತೃತ್ವದಲ್ಲಿ ಪಕ್ಷ ಮುನ್ನಡೆಯುತ್ತಿದೆ. ಆದರೆ ರಜಾಕಾರರಿಗೂ ತಮಗೂ ಸಂಬಂಧ ಇಲ್ಲ ಎಂದು ಓವೈಸಿ ಹೇಳುತ್ತಿದ್ದಾರೆ. ಕಲಬುರಗಿ ಬೀದರ್ನಲ್ಲಿಯೂ ರಜಾಕಾರರ ದಾಳಿ. 18ನೇ ಶತಮಾನದ ಆರಂಭದಲ್ಲಿ ಕಲಬುರಗಿ, ಬೀದರ್, ಹೈದರಾಬಾದ್ ಸಂಸ್ಥಾನವನ್ನು ಸೇರಿದವು. ಸ್ವಾತಂತ್ರ್ಯದ ನಂತರ ಬೀದರ್, ಕಲಬುರಗಿ ಮತ್ತು ರಾಯಚೂರಿನ ಪ್ರಜಾ ಚಳುವಳಿಯ ಫಲವಾಗಿ 1948ರ ಸೆಪ್ಟೆಂಬರ್ ತಿಂಗಳಲ್ಲಿ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾಯಿತು. ಇದಕ್ಕೂ ಮುನ್ನ ರಜಾಕಾರರ ಪಡೆ ಈ 3 ಜಿಲ್ಲೆಗಳಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹಿಂಸಾಚಾರದಲ್ಲಿ ತೊಡಗಿತ್ತು. ಮಿತಿ ಮೀರಿದ ರಜಾಕಾರರ ದೌರ್ಜನ್ಯ. ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ರಜಾಕಾರರು ನಡೆಸಿದಂತಹ ದಾಳಿ ಕಲಬುರಗಿ, ಬೀದರ್, ರಾಯಚೂರಿನಲ್ಲಿ ಸಾಕಷ್ಟು ಪ್ರಾಣ ಮಾನಹಾನಿಗಳಿಗೆ ಕಾರಣವಾಯಿತು. ರೈತರ ಬೆಳೆ ನಾಶ, ಮನೆ ದೇವಸ್ಥಾನಗಳ ಲೂಟಿ, ಮಹಿಳೆಯರ ಮೇಲೆ ಮಾನಭಂಗ, ಮಕ್ಕಳು ವೃದ್ಧರನ್ನೇ ಕತ್ತಿ, ಕೊಡಲಿ, ಬಂದೂಕುಗಳಿಂದ ಹಿಂಸಿಸಿ ಕೊಲ್ಲುತ್ತಿದ್ರು. ಭಾರತದ ಜೊತೆ ಹೈದರಾಬಾದ್ ಸಂಸ್ಥಾನದ ವಿಲೀನಕ್ಕಾಗಿ ನಡೆಯುತ್ತಿದ್ದ ಪ್ರಜಾ ಚಳುವಳಿ ಹತ್ತಿಕ್ಕಲು ರಜಾಕಾರರು ಹಿಂಸಾ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು. 1946 ಮತ್ತು 48ರ ನಡುವೆ ರಜಾಕಾರರು ನಡೆಸಿದ ದೌರ್ಜನ್ಯ ಭೀತಿ ಹುಟ್ಟಿಸುವಂತಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ 98 ಗ್ರಾಮಗಳ ಮೇಲೆ ದಾಳಿ, 42 ಕೊಲೆ, 36 ದರೋಡೆ ಹಾಗೂ 34 ಮಂದಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿತು. ಬೀದರ್ ಜಿಲ್ಲೆಯಲ್ಲಿ 176 ಗ್ರಾಮಗಳ ಮೇಲೆ ದಾಳಿ, 120 ಕೊಲೆ, 23 ಮಹಿಳೆಯರ ದೌರ್ಜನ್ಯ. ರಾಯಚೂರು ಜಿಲ್ಲೆಯಲ್ಲಿ 94 ಗ್ರಾಮಗಳ ಮೇಲೆ ದಾಳಿ, 25 ಕೊಲೆ, 63 ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ ಬಗ್ಗೆ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ರಜಾಕಾರರ ಪಡೆಯನ್ನ ಮುನ್ನಡೆಸುತ್ತಿದ್ದ ನಿಜಾಮರ ಬೆಂಬಲಿಗ ಖಾಸಿಂ ರಜ್ವಿ ತನ್ನ ಸೈನಿಕರಿಗೆ ಕಾಟೋ ಲೂಟೋ ಔರ್ ಬಾಟೋ ಎಂಬ ಸಂದೇಶವನ್ನ ಕಳಿಸಿದ್ದ. ತಾಯಿ ಸಹೋದರಿಯನ್ನ ಕಳೆದುಕೊಂಡ ಖರ್ಗೆ. 1948ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 7 ವರ್ಷದ ವಯಸ್ಸಿನ ಬಾಲಕನಾಗಿದ್ದಾಗ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದ ಮೇಲೂ ರಜಾಕಾರರು ದಾಳಿ ನಡೆಸಿದರು. ಖರ್ಗೆ ಅವರ ಮನೆಗೆ ಬೆಂಕಿ ಹಚ್ಚಿದರು. ಘಟನೆಯಲ್ಲಿ ಖರ್ಗೆ ಅವರ ತಾಯಿ ಸಾಯಿ ಬವ್ವ ಹಾಗೂ ಸಹೋದರಿ ಬಲಿಯಾಗಿದ್ದರು. ಹೈದರಾಬಾದ್ ಸಂಸ್ಥಾನದ ವ್ಯಾಪ್ತಿಯಲ್ಲಿ ರಜಾಕಾರರ ಉಪಟಳ ಗಮನಿಸಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂದಿನ ಜವಾಹರ್ಲಾಲ್ ನೆಹರು ಅವರ ಗಮನವನ್ನ ಸೆಳೆದರು. ಹೈದರಾಬಾದ್ ಮೇಲೆ ದಾಳಿಗೆ ಭಾರತೀಯ ಸೇನೆಗೆ ಅನುಮತಿ ಪಡೆದು ಆಪರೇಷನ್ ಪೋಲೋ ಹೆಸರಿನಲ್ಲಿ ಯುದ್ಧ ನಡೆಸಲಾಯಿತು. ಯುದ್ಧದಲ್ಲಿ ನಿಜಾಮರನ್ನ ಸೋಲಿಸಲಾಯಿತು. ಬಳಿಕ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾಯಿತು.
ಅಜ್ಜಿಯ ಮನೆಯಲ್ಲಿ ಬೆಳೆದ ಖರ್ಗೆ. ರಜಾಕಾರರ ದಾಳಿಯಲ್ಲಿ ತಾಯಿ ಹಾಗೂ ಸಹೋದರಿಯನ್ನ ಕಳೆದುಕೊಂಡಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಅಜ್ಜಿಯ ಮನೆಯಲ್ಲಿ ಬಾಲ್ಯವನ್ನ ಕಳೆದರು. ಮನೆ ಮಠ ಕಳೆದುಕೊಂಡು ಗುಡಿಸಲಿನಲ್ಲಿ ಅಜ್ಜಿಯ ಜೊತೆ ವಾಸವಾಗಿತ್ತು. ಸಂಕಷ್ಟಗಳ ನಡುವೆಯೂ ನೂತನ ವಿದ್ಯಾಲಯದಲ್ಲಿ ಶಾಲಾ ಶಿಕ್ಷಣವನ್ನ ಮುಗಿಸಿ ಕಲಬುರಗಿಯ ಕಲಾ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣವನ್ನ ಪೂರ್ಣಗೊಳಿಸಿದರು. ನಂತರ ಕಲಬುರಗಿಯ ಶೇಠ್ ಶಂಕರ್ಲಾಲ್ ಲಾಹೋಟಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡೆದರು. ಬಳಿಕ ಅಂದಿನ ಸಮಯದಲ್ಲಿ ವಕೀಲಿ ವೃತ್ತಿ ನಡೆಸುತ್ತಿದ್ದಂತಹ ಶಿವರಾಜ್ ಪಾಟೀಲ್ ಬಳಿಕ ಸುಪ್ರೀಂ ಕೋರ್ಟ್ ಜೂನಿಯರ್ ಆಗಿ ಕೂಡ ಕಾನೂನು ಅಭ್ಯಾಸ ಮಾಡಿದ್ರು. ಬಳಿಕ ಹಲವು ಕಾರ್ಮಿಕ ಸಂಘಟನೆಗಳಲ್ಲಿ ಭಾಗವಹಿಸಿ ರಾಜಕೀಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ್ರು. ಖರ್ಗೆ ಅವರು 2009ರಲ್ಲಿ ಮೊದಲ ಅವಧಿಯಲ್ಲಿ ಲೋಕಸಭೆಗೆ ಆಯ್ಕೆಯಾದರು. ಒಟ್ಟು 9 ಬಾರಿ ಶಾಸಕರಾಗಿ 2 ಬಾರಿ ಲೋಕಸಭೆ ಮತ್ತು ರಾಜ್ಯಸಭೆ ಸಂಸದರಾಗಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ನಂತರ ಲೋಕಸಭೆಯ ನಾಯಕರಾಗಿ ಪ್ರಸ್ತುತ AICC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಿದ್ರೆ ಈ ಚರ್ಚೆಗೆ ಕಾರಣವಾದ ಹೇಳಿಕೆ ಏನು? ಯೋಗಿ ಆದಿತ್ಯನಾಥ್ ಕಾವಿ ವೇಷದಲ್ಲಿರುವ ತೋಳ ಎಂಬ ಮಲ್ಲಿಕಾರ್ಜುನ್ ಖರ್ಗೆ ಟೀಕೆಗೆ ತಿರುಗೇಟು ನೀಡಿದಂತಹ ಉತ್ತರ ಪ್ರದೇಶದ CM ಅವರು, ನನಗೆ ರಾಷ್ಟ್ರ ಮುಖ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಲ್ಪಸಂಖ್ಯಾತರ ದೃಷ್ಟೀಕರಣ ಮುಖ್ಯ. ಮುಸ್ಲಿಮರ ದಾಳಿಯಿಂದ ತಾಯಿ ಮತ್ತು ಸಹೋದರಿಯನ್ನ ಕಳೆದುಕೊಂಡರೂ ಮುಸ್ಲಿಮರ ಮತಗಳಿಗಾಗಿ ತುಷ್ಟೀಕರಣ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಖರ್ಗೆ ಅವರ ಬಾಲ್ಯದ ದುರಂತದ ಕುರಿತು ಯೋಗಿ ಆದಿತ್ಯನಾಥ್ ಟೀಕೆಗೆ ಗುರುವಾರ ಸಚಿವ ಪ್ರಿಯಾಂಕ್ ಖರ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತಮ್ಮ ಅಜ್ಜಿ ಹಾಗೂ ಸಂಬಂಧಿಕರು ರಜಾಕಾರರ ದಾಳಿಯಿಂದ ಮೃತಪಟ್ಟರೆ ಹೊರತು ಮುಸ್ಲಿಮರಿಂದ ಅಲ್ಲ. ಬೇರೆ ಸಮುದಾಯದ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಇಡೀ ಸಮುದಾಯವನ್ನ ದೂಷಿಸುವುದು ಸರಿಯಲ್ಲ. ಇಷ್ಟೆಲ್ಲ ಮಾತನಾಡುವ ನೀವು ದಲಿತರಿಗೆ ದೇಗುಲ ಪ್ರವೇಶಿಸಲು ಬಿಟ್ಟಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಮೊದಲು ಬಿಜೆಪಿ ಹಾಗೂ RSS ಸಿದ್ಧಾಂತಗಳಲ್ಲಿ ಸಮಾನತೆ ತರಲಿ. ಬಿಜೆಪಿಯವರು ಅಪಾಯದಲ್ಲಿದ್ರೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂದು ಬಿಂಬಿಸುವುದು ಬಿಡಿ ಅಂತ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಆದ್ರೆ ರಜಾಕೂರರು ಯಾರು, ರಜಾಕೂರರ ಸಂಘಟನೆಯಲ್ಲಿ ಯಾವ ಸಮುದಾಯದವರು ಇದ್ದರು ಎನ್ನುವುದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ಮನನವನ್ನ ಮಾಡಿಕೊಳ್ಬೇಕಾಗಿದೆ.